ಇನ್ನು ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಂತ ಸೋನಂ ವಾಂಗ್ಚುಕ್ ಅವರನ್ನ ದೆಹಲಿ ಪೊಲೀಸರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ಈಗ ನಾನು ಆಸ್ಪತ್ರೆಯಿಂದ ಹೋಗೋದಕ್ಕೆ ಅನುಮತಿಯನ್ನ ಕೊಡಿ, ನಾನು ಸಂಸತ್ ಬಳಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದಾರಂತೆ ಸೋನಂ ವಾಂಗ್ಚುಕ್ ಅವರು. ಆಸ್ಪತ್ರೆಯಲ್ಲೇ ಲೆಟರ್ ಅನ್ನ ಬರೆದಿದ್ದಾರೆ ಸೋನಂ ವಾಂಗ್ಚುಕ್ ಅವರು. ನಾನು ಸಂಸತ್ ಬಳಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು, ನನ್ನನ್ನು ಆಸ್ಪತ್ರೆಯಿಂದ ಹೋಗೋದಿಕ್ಕೆ ಬಿಡಿ ಅಂತ ಲೆಟರ್ ಬರೆದಿದ್ದಾರೆ. ಸಫ್ದರ್ಜಂಗ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಸೋನಂ ವಾಂಗ್ಚುಕ್ ಅವರು ಲೆಟರ್ ಬರೆದಿದ್ದಾರೆ. ನನ್ನ ಆರೋಗ್ಯ ಸುಧಾರಿಸಿದೆ, ನಾನು ಸಹಜವಾಗಿದ್ದೇನೆ, ಹಾಗಾಗಿ ದಯವಿಟ್ಟು ನನ್ನನ್ನು ಡಿಸ್ಚಾರ್ಜ್ ಮಾಡಿ, ತಾತ್ಕಾಲಿಕವಾಗಿ ಆದರೂ ಬಿಡುಗಡೆ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ ವಾಂಗ್ಚುಕ್ ಅವರು ಪತ್ರವನ್ನು ಬರೆದಿದ್ದಾರೆ. ಸಂಸತ್ ಚಲೋ ಪ್ರತಿಭಟನೆಯಲ್ಲಿ ತಾನು ಭಾಗಿಯಾಗಬೇಕು ಅನ್ನುವ ಉತ್ಸುಕತೆಯನ್ನು ತೋರಿಸಿದ್ದಾರೆ. ಹಾಗೆ ನೋಡಿದ್ರೆ ವೀಕ್ಷಕರೇ, ಸೋನಂ ವಾಂಗ್ಚುಕ್ ಅವರೇ ಇದನ್ನ ಮೊದಲ ಬಾರಿಗೆ ಡಿಕ್ಲೇರ್ ಮಾಡಿದಂಥದ್ದು, ಘೋಷಣೆ ಮಾಡಿದಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳದೆ ಹೋದ್ರೆ ನಾವು ಸಂಸತ್ ಚಲೋವನ್ನು ಹಮ್ಮಿಕೊಳ್ತೀವಿ. ಒಂದು. ಎರಡನೆಯದು, ಒಂದು ವೇಳೆ ಏನಾದರೂ ನನ್ನ ಜೀವಕ್ಕೆ ಹೆಚ್ಚು ಕಡಿಮೆ ಆದರೆ ನಾನು ದೆವ್ವವಾಗಿ ನಿಮ್ಮನ್ನು ಕಾಡ್ತೀನಿ ಅನ್ನುವ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಸೊ ಈಗ ಅಷ್ಟರಲ್ಲಾಗಲೇ ದೆಹಲಿ ಹೈಕೋರ್ಟ್ ಕೊಟ್ಟಂಥ ಆದೇಶದ ಮೇರೆಗೆ ಈಗ ದೆಹಲಿ ಪೊಲೀಸರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಇದೆಲ್ಲದರ ನಡುವೆ ನಿನ್ನೆ ಅವರ ಪತ್ನಿ ಸೋನಂ ವಾಂಗ್ಚುಕ್ ಅವರನ್ನ ಸರ್ಕಾರಿ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆ ಅರ್ಜಿ ನೆನೆ ಕ್ವಾಶ್ ಆಯಿತು. ಇದೆಲ್ಲದರ ನಡುವೆ ಈಗ ಸೋನಂ ವಾಂಗ್ಚುಕ್ ಅವರು ಸಫ್ದರ್ಜಂಗ್ನ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಒಂದು ಲೆಟರ್ ಅನ್ನು ಬರೆದಿದ್ದಾರೆ. ಲೆಟರ್ ಪ್ರತಿಯನ್ನು ತಾವು ಗಮನಿಸ್ತಾ ಇದ್ದೀರಾ. ಇದರಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನು ಅಂದರೆ, ಈ ಒಂದು ಚಲೋನಲ್ಲಿ, ಸಂಸತ್ ಚಲೋನಲ್ಲಿ ತಾನು ಪಾಲ್ಗೊಳ್ಬೇಕು, ತಾನು ಭಾಗಿಯಾಗಬೇಕು. ಸೊ ಹಾಗಾಗಿ ತನ್ನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಬಿಡುಗಡೆಗೊಳಿಸಿ, ಅಟ್ಲೀಸ್ಟ್ ಟೆಂಪ್ರವರಿಗಾದ್ರೂ ನನ್ನನ್ನು ಕಳಿಸ್ಕೊಡಿ ಅಂತ ಈಗ ಸೋನಂ ವಾಂಗ್ಚುಕ್ ಅವರು ಲೆಟರ್ ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.